ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಕೂಡ. ಎಸ್, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅನ್ನುವಂತಹದ್ದು 8ನೇ ಬ್ರಾಂಚ್ ಇವತ್ತು ಓಪನಿಂಗ್ ಅಲ್ಲಿ ಇರುವಂತದ್ದು. ಇದರಲ್ಲಿ ಐಶ್ವರ್ಯ ಸಿಂಧೋಗಿ ಅವರು ಕೂಡ ಭಾಗಿಯಾಗಿರುವಂತದ್ದು. ಅವರು ಇವತ್ತು ನಮ್ಮ ಸ್ಪೀಡ್ ನ್ಯೂಸ್ ನಲ್ಲಿ ಭಾಗಿಯಾಗ್ತಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಮ್ಯಾಮ್, ಮೊದಲೇದಾಗಿ ನಮಸ್ತೆ, ಹೇಗಿದ್ದೀರಾ? ಹೆಲೋ, ನಮಸ್ತೆ, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬ್ಯೂಟಿಫುಲ್ ಆಗಿ ರೆಡಿ ಆಗಿ ಬಂದಿದ್ದೀರಾ. ಜ್ಯುವೆಲ್ರಿ ಶಾಪಿಗೆ ಜ್ಯುವೆಲ್ರಿ ಹಾಕೊಂಡು ಬ್ಯೂಟಿಫುಲ್ ಆಗಿ ರೆಡಿ ಆಗಿ ಬಂದಿರಾ. ಹೇಳಿ ಇದ್ರ ಬಗ್ಗೆ. ಸೊ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ 8ನೇ ಬ್ರಾಂಚ್ ಇಲ್ಲಿ ಓಪನ್ ಆಗ್ತಾ ಇದೆ. ತುಂಬಾನೇ ಪ್ರೌಡ್ ಫೀಲಿಂಗ್ ಇದೆ. ಬಿಕಾಸ್ ನಮ್ಮ ಕರ್ನಾಟಕದ ಒಂದು ಬ್ರ್ಯಾಂಡು ಆ್ಯಂಡ್ ಶರವಣ ಸರ್ ಅವರು ಕಟ್ಟಿರುವಂಥ ಒಂದು ಬ್ರ್ಯಾಂಡು. ಅಂದರೆ ಅವರು ಸ್ಟಾರ್ಟಿಂಗ್ ಒಂದು ಏನು ಇಲ್ದಿರ ಅವರು ಇದನ್ನೆಲ್ಲ ಕಟ್ಕೊಂಡು ಬಂದು ಒಂದು ವಿಷನ್ ಇಟ್ಕೊಂಡು ಬಿಲ್ಡ್ ಮಾಡ್ಕೊಂಡು ಬಂದಿರುವಂಥ ಒಂದು ಬ್ರ್ಯಾಂಡ್. ಮಲ್ಲೇಶ್ವರಂ ಬ್ರಾಂಚ್ ಓಪನಿಂಗಿಗೂ ನಾನು ಲಾಸ್ಟ್ ಇಯರ್ ಇದ್ದೆ. ಒಂದು ವರ್ಷದಲ್ಲಿ ಆ ಪ್ಲಾನ್ ಸುಮ್ಮನೆ ಹೇಳಿದ್ರು, ಕನಕಪುರದಲ್ಲಿ ಒಂದು ಜಾಗ ನೋಡಿದ್ದೀನಿ, ಅಲ್ಲಿ ಓಪನ್ ಮಾಡಬೇಕು ಅಂತ ಒಂದು ವಿಷನ್. ಒಂದು ವರ್ಷದ ಒಳಗಡೆ ಇದು ಫುಲ್ಲು ಕಟ್ಟಿ ಕಂಪ್ಲೀಟ್ ಆಗಿ ಓಪನಿಂಗ್ ಆಗ್ತಾ ಇದೆ. ಅದು ಯಾವ ಥರ ಆಗ್ತಾ ಇದೆ, ಒಂದು ಫೆಸ್ಟಿವಲ್ ರೀತಿ ಆಗ್ತಾ ಇದೆ. ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್. ಇದರಲ್ಲಿ ನಿಮ್ಮ ಪಾರ್ಟ್ ಕೂಡ ತುಂಬಾ ಇದೆ ಅಂತಾನೆ ಹೇಳ್ಬೋದು ಮ್ಯಾಮ್. ಬಿಕಾಸ್ ಯಾಕೆ ಅಂಬಾಸಿಡರ್ ಕೂಡ ಆಗಿದ್ರಿ ಹಿಂದೆ ಕೂಡ. ಸೊ ಅದನ್ನ ಶೇರ್ ಮಾಡ್ಕೊಳ್ಳೋದಾದ್ರೆ ಆ ಸಿಹಿ ಕ್ಷಣನ. ಸೊ ನಾನು ಬಿಗ್ ಬಾಸ್ ಆಚೆ ಬಂದಿದ ತಕ್ಷಣ ಸರ್ ನನಗೆ ಫೋನ್ ಮಾಡಿ ವಿ ವಾಂಟ್ ಟು ಅಸೋಸಿಯೇಟ್ ವಿತ್ ಯು, ನಿಮ್ಮನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತೊಗೊಬೇಕು ಅಂತ ತುಂಬಾ ಹೊಗಳಿ ನಮಗೆ ಮೋಟಿವೇಟ್ ಮಾಡಿದ್ರು. ಆ್ಯಂಡ್ ಅಲ್ಲಿಂದ ಇಲ್ಲಿವರೆಗೂ ಐ ಆಮ್ ದಿ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳ್ಕೊಳ್ಳೋಕೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಮಲ್ಲೇಶ್ವರಂ ಬ್ರಾಂಚ್ಗೆ ನಾವೇ ಒಂದು ಫೋಟೋ ಶೂಟ್ ಮಾಡಿಸಿ ನನ್ನ ಪ್ರೊಡಕ್ಷನ್ ಕಡೆಯಿಂದ ಒಳಗಡೆ ಪೋಸ್ಟರ್ಸ್ ಎಲ್ಲ ಡಿಸೈನ್ ಮಾಡಿಸಿ ನಾವೇ ಮಾಡಿದ್ದು, ಅದು ಓವರ್ ನೈಟ್ ಮಾಡಿಸಿ. ಸೊ ಇವಾಗಲೂ ನೀವು ನೋಡ್ಬೋದು ಮಲ್ಲೇಶ್ವರಮಲ್ಲಿ. ಸೊ ಹಾಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂದಾಗ ಯಾವಾಗ್ಲೂ ಕೂಡ ನೀವು ಇದ್ದೇ ಇರ್ತೀರಾ. ಯಾವಾಗ್ಲೂ ಕೂಡ ಅವರ ಜೊತೆಯಲ್ಲಿ ಭಾಗಿಯಾಗಿರೋದನ್ನ ನಾವು ಕಾಣ್ತಾ ಇರ್ತೀವಿ ಮ್ಯಾಮ್. ಒಂದಷ್ಟು ಜನಕ್ಕೆ ಹೇಗೆ ಅಂದ್ರೆ ಇವ್ರು ಸರ್ ಹೇಳ್ದಂಗೆ ನಮಗೆ ನಾವು ಅಂದ್ರೆ ಸಾಕು, ನನಗೆ ಬಂಗಾರನೇ ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದು. ನಿಮ್ಮ ಜೊತೆ ಸರ್ ಹೇಗಿದ್ದಾರೆ, ಅವರ ಒಡನಾಟದ ಬಗ್ಗೆ ಹೇಳೋದಾದ್ರೆ? ಸರ್ ಈಗ ಬರೀ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಾನು ಬರೀ ವರ್ಕ್ ಮಾಡ್ತಾ ಇಲ್ಲ. ಅಂದರೆ ಒಂದು ಫ್ಯಾಮಿಲಿ ಮೆಂಬರ್ ಥರ ಅವರು ನಮ್ಮನ್ನು ನೋಡ್ಕೊಳ್ತಾರೆ. ಎನಿ ಟೈಮ್ ನಾವು ಆಫೀಸಲ್ಲಿ ಏನಾದರೂ ಒಂದು ಮೀಟಿಂಗ್ ಇರಬೇಕು ಅಥವಾ ಏನಾದರೂ ಒಂದು ಡಿಸ್ಕಷನ್, ಯಾವುದೋ ಒಂದು ಫೋಟೋಶೂಟ್ ಬಗ್ಗೆ ಡಿಸ್ಕಷನ್ ಮಾಡಬೇಕಂದಾಗ ಫಸ್ಟ್ ಅವ್ರು ಕೊಡೋದೇ ಏನಾದರೂ ಒಂದು ಲಡ್ಡು, ತಿರುಪತಿ ಪ್ರಸಾದ ಕೊಡ್ತಾರೆ ಅಥವಾ ಸಾಯಿಬಾಬಾದೊಂದು ಪ್ರಸಾದ. ಹೋಗಿದ ತಕ್ಷಣ ಅದನ್ನೇ ಫಸ್ಟ್ ಮಾಡೋದವರು. ಸೊ ಅದೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಈ ಸಲ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಸಾಯಿಬಾಬಾ ಅದು ಕ್ಯಾಲೆಂಡರ್ ಕೊಟ್ಟಿದ್ದಾರೆ ಹೊಸ ವರ್ಷಕ್ಕೆ. ಸೊ ಅವ್ರು ಈ ಥರ ನೋಡ್ಕೊಳ್ತಾರೆ. ಅವ್ರ ಸ್ಟಾಫ್ ಆಗಿರ್ಬೋದು, ನಮ್ಮನ್ನಾಗಿರ್ಬೋದು, ಅವ್ರು ಈ ರೀತಿ ನೋಡ್ಕೊಳ್ಳೋದ್ರಿಂದ ಸುಮಾರಷ್ಟು ಸ್ಟಾಫ್ ಆಗಿರ್ಬೋದು, ನಾವಾಗಿರ್ಬೋದು, ತುಂಬ ಲಾಂಗ್ ಟೈಮ್ ಅವ್ರ ಜೊತೆಗೆ ಒಡನಾಟ ಇಟ್ಕೊಂಡಿದ್ದೀವಿ. ಮ್ಯಾಮ್, ರಿಯಾಲಿಟಿ ಶೋಗಳಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಆಗಿದ್ರಿ. ಒಂದು ರಿಯಾಲಿಟಿ ಶೋ ಅಂತ ಬಂದಾಗ ಶರವಣಸ್ ಅವರು ಅವರಿಗೆ ಹೆಲ್ಪಿಂಗ್ ನೇಚರ್ ಮಾಡಿರುವಂಥದ್ದಾಗಿರ್ಬೋದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಮ್ಯಾಮ್. ಆ್ಯಕ್ಚುಲಿ ಶರವಣ ಸರ್ ಅವ್ರಿಗೆ ಈ ಮೀಡಿಯಾ ಆ್ಯಂಡ್ ಆರ್ಟಿಸ್ಟ್ಸು, ಆರ್ಟ್ ಬಗ್ಗೆ ಅಂದರೆ ನಮ್ಮ ಸಿನಿಮಾ ರಂಗದ ಬಗ್ಗೆ, ಕಿರುತೆರೆ ಆಗಿರ್ಬೋದು, ಹಿರಿತೆರೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ತುಂಬ ಆಸಕ್ತಿ ಇರೋದ್ರಿಂದ ನಮಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಅವರು. ಯಾವುದೇ ಒಂದು ಶೋ ಇರ್ಬೋದು, ಅವ್ರಿಗೆ ಸ್ಪಾನ್ಸರ್ ಮಾಡಿರೋದಾಗಿರ್ಬೋದು, ಅಥವಾ ನಮ್ಮ CCL ಕ್ರಿಕೆಟ್ ಲೀಗ್ಸ್ ಎಲ್ಲ ನಡೆಯುತ್ತೆ, ಕ್ರಿಕೆಟ್ ಲೀಗ್ಸು, ಬ್ಯಾಡ್ಮಿಂಟನ್ ಲೀಗ್ಸ್, ವಾಟ್ ಎವರ್, ಎನಿ ಲೀಗ್, ಎನಿ ಸ್ಪೋರ್ಟ್ಸ್ ಲೀಗಲ್ಲಿ ಫಸ್ಟ್ ಅವ್ರ ಹೆಸರು ಬರುತ್ತೆ, ಶರವಣ ಸರ್ ಅವ್ರದ್ದು. ಸ್ಪಾನ್ಸರ್ ಮಾಡ್ತಾರೆ. ಸೊ ಈಸ್ ವೆರಿ ಎಂಥೂಸಿಯಾಸ್ಟಿಕ್ ಅಬೌಟ್ ಆಲ್ ದಿಸ್. ನಮ್ಮ ಪಾಡ್ಗಾಯಿತು, ನಮ್ಮ ಬಿಸ್ನೆಸ್ ಆಯಿತು, ನಾವಾಯಿತು ಅಂತ ತುಂಬ ಜನ ಇರ್ತಾರೆ. ಬಟ್ ಇವ್ರು ಎಲ್ಲ ಕಡೆ ಇದ್ದಾರೆ. ಸೊ ದಟ್ಸ್ ವೆರಿ ನೈಸ್. 8ನೇ ಶಾಖೆಯನ್ನು ಇವತ್ತು ಉದ್ಘಾಟನೆ ಮಾಡಿರುವಂಥದ್ದು. ನೀವೇನಾದರೂ ಗೋಲ್ಡ್ ಪರ್ಚೇಸ್ ಮಾಡ್ತೀರಾ ಮ್ಯಾಮ್? ಮಾಡುವಂಥ ಪ್ರಯತ್ನ ಏನಾದರೂ ಇದೆಯಾ? ಆಲ್ರೆಡಿ ಒಂದು ಪ್ಲಾನ್ ನಡೀತಾ ಇದೆ, ಒಂದು ಸೇವಿಂಗ್ಸ್ ಪ್ಲಾನ್ ಮಂತ್ಲಿ ನಾವು ಕಟ್ತಾ ಹೋಗ್ತಾ ಇದ್ದೀವಿ. ಅಪಾರ್ಟ್ ಫ್ರಮ್ ದಟ್ ಎಲ್ರಿಗೂ ಆ್ಯಕ್ಚುಲಿ ಸೇವಿಂಗ್ಸ್ ಮಾಡಿ ಗೋಲ್ಡಲ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಯಾವಾಗಾದರೂ ಒಂದ್ಸಲ ನನ್ನ ಕಷ್ಟ ಟೈಮಲ್ಲಿ ನನಗಾಗಿ ಬಂದಿದೆ ಗೋಲ್ಡ್. ಸೊ ಅದರಲ್ಲಿ ಇನ್ವೆಸ್ಟ್ ಮಾಡಿ, ಇದು ಇವ್ರದ್ದು ಒಂದು ಬ್ಯೂಟಿಫುಲ್ ಆಗಿರುವಂಥ ಮಂತ್ಲಿ ಪ್ಲಾನ್ ಇದೆ. ಆ್ಯಂಡ್ ಪರ್ಚೇಸ್ ಮಾಡಬೇಕು, ಡೆಫಿನೆಟ್ಲಿ ನೋಡೋಣ. ಗೋಲ್ಡ್ ಪ್ರೈಸ್ ತುಂಬ ಹೈ ಇದೆ. ಸರ್ ಏನಾದರೂ ಡಿಸ್ಕೌಂಟ್ ಮಾಡಿಕೊಟ್ರೆ ಪರ್ಚೇಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರ, ಇದಿಷ್ಟು ಐಶ್ವರ್ಯ ಸಿಂಧೋಗಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹರಿ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.